ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಸಂಪೂರ್ಣ ವಿಳಾಸ ಇದೇ ವಿಡಿಯೋನಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ವೀಕ್ಷಕರೇ, ನಾನಿವತ್ತು ವಾಜೀಕರಣ ಸೀರೀಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನೀವು ಲೈಂಗಿಕವಾಗಿ ಸದೃಢವಾಗಿರ್ಬೇಕು ಅಂತಂದ್ರೆ ಮಾದಕ ವ್ಯಸನಗಳನ್ನ ಬಿಟ್ಟುಬಿಡಿ. ಸಂತೋಷ. ಕಾಮೆಂಟ್ಸ್ ಅಲ್ಲಿ ಹೇಳಿದ್ರೆ ಸರ್ ನಾವು ಬಿಟ್ಬಿಟ್ಟಿದ್ದೀವಿ. ನಮ್ಮ ಒಂದು ಮಾತಿಗೆ ತಾವು ಇಷ್ಟೊಂದು ಇಂಪ್ರೆಸ್ ಆಗ್ಬಿಟ್ಟು ನಿಮ್ಮ ಆರೋಗ್ಯದ ಕಡೆ ನೀವು ಇಷ್ಟೊಂದು ಗಮನ ಕೊಡ್ತೀರಾ ಅಂದ್ರೆ ನಮಗೂ ಸಂತೋಷ. ಬಿಟ್ಟಿದ್ದೇವೆ. ನೆಕ್ಸ್ಟ್ ಮುಂದಿನ ಆಹಾರ ಕ್ರಮ ಏನು? ನಮ್ಮ ಲೈಂಗಿಕ ಚಟುವಟಿಕೆಯಲ್ಲಿ ಸಕ್ರಿಯರಾಗಬೇಕು ಅಂತಂದ್ರೆ ಏನು ಕೇಳಿದ್ದೀರಾ? ಖಂಡಿತವಾಗೂ ವೀಕ್ಷಕರೇ, ಇದಕ್ಕೆ ಶುಕ್ರ ಉತ್ಪತ್ತಿ ಆಗುವಂತಹ ಆಹಾರ ವಿಹಾರ ವಿಚಾರ. ಫಸ್ಟ್, ಶುಕ್ರ ವೃದ್ಧಿ ಆಗುವಂತಹ ಆಹಾರ. ಸದ್ಯೋ ಶುಕ್ರ ಜನಕ. ಇನ್ಸ್ಟೆಂಟ್, ಇಮ್ಮಿಡಿಯೇಟ್ ಆಗಿ ಹಂಗೆ ಶುಕ್ರ ಉತ್ಪತ್ತಿ ಆಗ್ಬೇಕು. ಈಗ ಕುಡಿಬೇಕು, ಹಂಗೆ ಉತ್ಪತ್ತಿ ಆಗ್ಬೇಕು. ಆ ತರದ್ ಏನಾರ ಆಯುರ್ವೇದಿಕ್ನಾಗ ಇದೆಯಾ? ಬಹಳಷ್ಟು ಜನ ಹೇಳ್ತಾರೆ ಆಯುರ್ವೇದಿಕ್ ಸ್ಲೋ, ಹಾಗೆ ಹೀಗೆ ವರ್ಷಾನುಗಟ್ಲೆ ತಗೋಬೇಕು. ಸುಳ್ಳು ವೀಕ್ಷಕರೇ. ಆಯುರ್ವೇದಿಕ್ ಏನ್ ಸ್ಲೋ ಅಲ್ಲ. ಆಯುರ್ವೇದಿಕ್ ಸ್ಲೋನಾ ಫಾಸ್ಟ್ ಅನ್ನೋದನ್ನ ಮರ್ಮ ಚಿಕಿತ್ಸೆಯಲ್ಲಿ ನೋಡ್ಬೋದು ನೀವು, ಎಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಸಿಗ್ತದೆ. ಅದೇ ತರ ಸದ್ಯೋ ಶುಕ್ರ ಜನಕ. ಶುಕ್ರ ಇಮ್ಮಿಡಿಯೇಟ್ ಆಗಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ದಿ ಬೆಸ್ಟ್ ಮೆಡಿಸಿನ್ ಈಸ್ ಕ್ಷೀರ. ಕ್ಷೀರ ಅಂತಂದ್ರೆ ಹಾಲು. ಸದ್ಯೋ ಶುಕ್ರ ಜನಕ. ಯಾಕೆ ಹಿಂದಿನ ಕಾಲದಲ್ಲಿ ಪ್ರಸ್ತ ಮದುವೆ ಆದ ಫಸ್ಟ್ ನೈಟ್ ಅಲ್ಲಿ ಹೆಣ್ಣು ಗಂಡಿಗೆ ಹಾಲನ್ನ ತಂದು ಕೊಡ್ತಾಳೆ? ಯಾಕೆ ಕಷಾಯವನ್ನು ತಂದು ಕೊಡಲ್ಲ? ಯಾಕೆ ಕಾಫಿ ತಂದು ಕೊಡಲ್ಲ? ಯಾಕೆ ಟೀ ತಂದು ಕೊಡಲ್ಲ? ಯಾಕೆ ಆ ತರದ್ದು ಈ ತರದ್ದು ಕೂಲ್ ಡ್ರಿಂಕ್ಸ್ ತಂದು ಕೊಡಲ್ಲ? ಹಾಟ್ ಡ್ರಿಂಕ್ಸ್ ತಂದು ಕೊಡಲ್ಲ? ಹಾಲನ್ನೇ ತಂದು ಕೊಡಬೇಕು ಅಂತ ಯಾಕೆ ವಾಡಿಕೆ ಇಟ್ರು? ಅವತ್ತಿನ ದಿನ, ಅವತ್ತಿನ ರಾತ್ರಿ ಶುಕ್ರವನ್ನ ಪುರುಷ ಕಳ್ಕೊಳ್ಳಿದ್ದಾನೆ. ಕಳ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಡೇಗೆ ರೆಡಿ ಆಗ್ಬೇಕು. ಅಥವಾ ಶುಕ್ರ ಉತ್ಪತ್ತಿ ಆಗಿಲ್ಲ ಅಂದ್ರೆ ಅವನಿಗೆ ಉತ್ಪತ್ತಿ ಆಗಬೇಕು. ಸದ್ಯೋ ಶುಕ್ರ ಜನಕ. ಈ ಕ್ಷೀರ ಆಗಿರೋದ್ರಿಂದ ಅವತ್ತಿನ ದಿನ ಸ್ತ್ರೀ ಹಾಲನ್ನ ಗಂಡನಿಗೆ ಕೊಡುವಂತಹ ವಾಡಿಕೆಯನ್ನ ಮಾಡಿದ್ರು. ಈಗಲೂ ಕೆಲವೊಂದು ಫಿಲ್ಮ್ಗಳಲ್ಲಿ ನೋಡ್ರಿ, ಕನ್ನಡ ಫಿಲ್ಮ್ಗಳಲ್ಲಿ, ಇವಾಗ ಮಾಡರ್ನ್ ಫಿಲ್ಮ್ಗಳಲ್ಲಿ ಅದು ತೋರಿಸ್ತಾರಲ್ಲ ಗೊತ್ತಿಲ್ಲ, ಹಳೆ ಫಿಲ್ಮ್ಗಳಲ್ಲಿ ನೋಡಿ. ಯಾಕೆ ಗಂಡ ತಂದು ಹೆಂಡತಿ ಕುಡಿಸಲ್ಲ? ಹೆಂಡತಿನೇ ತಂದು ಗಂಡಂಗೆ ಯಾಕೆ ಕುಡಿಸ್ಬೇಕು? ವಿಚಾರ ಮಾಡ್ಬೇಕಲ್ಲ. ಮದುವೆ ಆಗಿರೋ ಗಂಡಸರಿಗಂತೂ ಗೊತ್ತೇ ಇರ್ತದೆ ಇದು. ಯಾಕೆ ಹಿಂಗೆ? ಇದ್ರ ಹಿಂದಿರುವಂತಹ ಗುಟ್ಟೇನು? ಆ ಹಿಂದ್ಗಡೆ ನಮ್ಮ ಹಳೆ ಕಾಲದ ಜನ ಏನು ಎಡ್ರ, ದಡ್ರ, ಮೂಢರ? ಇದು ಮೂಢನಂಬಿಕೆನಾ? ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ ಮದುವೆ ಆಗುವಂತಹ ಗಂಡು ಬ್ಯಾಚುಲರ್ಸ್ ಪಾರ್ಟಿ ಅಂತ ಮಾಡ್ತಾನೆ. ಮದುವೆ ಆಗಿದೆ ಈ ರಾತ್ರಿ ಹುಡುಗರು ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಹೋಗ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬರ್ತಾನೆ. ಆಲ್ಕೋಹಾಲು, ಡ್ರಿಂಕ್ಸು ಅವನ್ನೆಲ್ಲ ಕುಡಿದು ಬರ್ತಾನೆ. ಕುಡಿದು ಬಂದು ಫಸ್ಟ್ ನೈಟ್ ಅಲ್ಲಿ ಹೌ ಕ್ಯಾನ್ ಹಿ ಪರ್ಫಾರ್ಮ್? ನೆಕ್ಸ್ಟ್ ಡೇನೆ ಫಸ್ಟ್ ನೈಟ್ ಆಗಿರುವಂತಹ ನೆಕ್ಸ್ಟ್ ಡೇನೆ ಫಸ್ಟ್ ಡೇನೆ ಡೈವರ್ಸ್. ಯಾಕೆ? ಈ ಕೆನಾಟ್ ಪರ್ಫಾರ್ಮ್. ಆಲ್ಕೋಹಾಲ್ ತಗೊಂಡು ಈ ಕೆನಾಟ್ ಪರ್ಫಾರ್ಮ್, ಓನ್ಲಿ ಹಾಲ್ ತಗೊಂಡ್ರೆ ಮಾತ್ರ ಹಿ ಕ್ಯಾನ್ ಪರ್ಫಾರ್ಮ್ ಅನ್ನೋದು ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಇದನ್ನ ರೂಢಿ ಮಾಡಿದ್ರು, ಇದನ್ನ ವಾಡಿಕೆ ಮಾಡಿದ್ರು, ಇದನ್ನ ಸಂಪ್ರದಾಯ ಅಂತಾನೆ ಮಾಡಿಟ್ಬಿಟ್ರು. ಸಂಪ್ರದಾಯ ಅಂತ ಹೆಸರನ್ನ ಕೊಟ್ಟಾಗ ಅದಕ್ಕೆ ಆಧ್ಯಾತ್ಮದ ಮೆರುಗು ಬರ್ತದೆ, ದೈವಿದತ್ತವಾದಂತಹ ಒಂದು ಟಚ್ ಸಿಗ್ತದೆ. ಇದನ್ನ ದೇವರಿಗೆ ಎದುರೋ ಅಥವಾ ದಿಂಡ್ರಿಗೆ ಎದುರೋ ಅಥವಾ ಏನೋ ಒಂದು ಸಂಪ್ರದಾಯಕ್ಕೆ ಎದುರೋ ಇದನ್ನ ಪಾಲನೆಯನ್ನ ನೀವು ತಲೆತಾಲಂತಾನಕ್ಕೆ ಮಾಡ್ಕೊಂಡು ಹೋಗ್ತೀರಿ, ಆಚರಣೆಗಳನ್ನ ರೂಢಿಯಲ್ಲಿ ಇಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ ದೈವಿ ಕಳೆಯನ್ನ ಕೊಟ್ರು. ಸುಮ್ನೆ ಹಂಗ ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ, ಇರ್ಲಿ ತಗೊಳಪ್ಪ ಅಂತ ಅಂದ್ಬಿಟ್ರೆ ನೀವು ಕೇಳ್ತೀರಾ ಮಾತಾ? ಸಾಧ್ಯನೇ ಇಲ್ಲ. ಅದು ಕೂಡ ಆ ವಯಸ್ಸಿನಲ್ಲಿ ಎಲ್ಲ ಮೂಢನಂಬಿಕೆ. ಯಾವುದೇ ಸೈನ್ಸ್ ಆಗ್ಲಿ ವಿಷಯ ಆಗ್ಲಿ ಪಾಶ್ಚಿಮಾತ್ಯ ದೇಶಗಳಿಂದ ಬಂದ್ರೆ ಅದು ಸೈನ್ಸ್. ನಮ್ಮ ಭಾರತದವ್ರು ಹೇಳಿದ್ರೆ ಅದು ಮೂಢನಂಬಿಕೆ. ಈ ತರದ ಭಾವನೆಗಳು ತಪ್ಪು ವೀಕ್ಷಕರೇ. ಸೊ ಸದ್ಯೋ ಶುಕ್ರ ಜನಕ. ಹಾಲು ಎಷ್ಟರ ಕುಡಿರಿ ವೀಕ್ಷಕರೇ, ಹಾಲಿಗೆ ತುಪ್ಪವನ್ನ ಹಾಕೊಂಡು ಕುಡಿರಿ. ಆದ್ರೂ ಕೂಡ ನಿಮಗೆ ಶುಕ್ರ ಉತ್ಪತ್ತಿ ಆಗ್ತಾ ಇಲ್ಲ, ಇದರಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ. ಖಂಡಿತವಾಗೂ ಡ್ರೈ ಫ್ರೂಟ್ಸ್ ಅನ್ನು ಉಪಯೋಗ ಮಾಡಿ. ದ್ರಾಕ್ಷಿ, ಗೋಡಂಬಿ, ಬಾದಾಮು, ಪಿಸ್ತಾ, ಆಕ್ರೋಟು, ಅಂಜೂರ, ಖರ್ಜೂರ, ಇದೆಲ್ಲದೂ ಕೂಡ ಈ ತರದ ಬೆಳೆಗಳು ಎಲ್ಲಿ ಬೆಳಿತವೆ? ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್, ಖರ್ಜೂರ, ಅಂಜೂರ, ದ್ರಾಕ್ಷಿ, ಬಾದಾಮು, ಗೋಡಂಬಿ ಅರಬ್ ಕಂಟ್ರೀಸ್ ಅಲ್ಲಿ ಜಾಸ್ತಿ ಬೆಳೆಯುವಂಥದ್ದು. ಅರಬ್ ಕಂಟ್ರೀಸ್ ನಲ್ಲಿ ಅರಬ್ನ ದೊರೆಗಳಿಗೆ ಎಷ್ಟೆಷ್ಟು ಜನ ಹೆಣ್ತಿರ್ತಾರೆ?
ಸ್ವಲ್ಪ ಟಿವಿಗಳಲ್ಲಿ ನೋಡ್ರಿ, ಅವರಿಗೆ ಒಬ್ರು ಇಬ್ರು ಹೆಂಡ್ತಿರಲ್ಲ, ಅವರಿಗೆ ಲೈಂಗಿಕ ಶಕ್ತಿ ಜಾಸ್ತಿ ಇರ್ತದೆ ಬಿಕಾಸ್ ಆಫ್ ದೀಸ್ ಫ್ರೂಟ್ಸ್. ಈ ತರದ ಆಹಾರ ಕ್ರಮಗಳಿಂದ. ಒಂಟೆಯ ಹಾಲನ್ನ ಕುಡಿತಾರೆ ವೀಕ್ಷಕರೇ, ಅವರಿಗೆ ಹಸು ದನ ಕರುಗಳಲ್ಲಿ ಇರಲ್ಲ. ಹಾಲೇ ಆಕ್ಚುಲಿ, ಅವರು ಹಾಲು ಕುಡಿಯೋ ಅಭ್ಯಾಸ ಇದೆ. ಅದು ಯಾಕೆ? ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ಫುಡ್ ಹ್ಯಾಬಿಟ್ಸ್. ಸೊ ಹಾಲನ್ನ ಕುಡಿರಿ, ಸದ್ಯ ಶುಕ್ರಜನಕ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನ ತಿನ್ರಿ, ತುಪ್ಪ, ಬೆಣ್ಣೆ ಈ ತರದ ಆಹಾರಗಳನ್ನ ಉಪಯೋಗಿಸಿ. ಮತ್ತು ಆ ಹಾಲನ್ನ ಕೇಸರಿ ಜೊತೆ ಮಿಕ್ಸ್ ಮಾಡಿ ಕುಡಿದಿದ್ದೆ ಆದಲ್ಲಿ ಅದರ ಎಫೆಕ್ಟ್ ಡಬಲ್ ಆಗ್ತದೆ, ತ್ರಿಬಲ್ ಆಗ್ತದೆ. ಸೊ ಈ ತರದ ವಾಡಿಕೆಗಳನ್ನ ನೀವು ಫಸ್ಟ್ ನೈಟ್ ಒಂದೇ ದಿನ ಯಾಕೆ ಕುಡಿಬೇಕು? ಪ್ರತಿ ನೈಟ್ ಕುಡಿರಲ್ಲ, ನಿಮ್ ಸಂಸಾರ ಇರೋ ತನಕನೂ ಕುಡಿರಲ್ಲ. ನಿಮ್ ಹೆಂಡತಿಗೆ ಹಾಲು ತಂದು ಕೊಡು ಅಂದ್ರೆ ತಂದು ಕೊಡಲ್ಲ ಅಂತ ಹೇಳ್ತಾಳ? ಇಲ್ವಲ್ಲ. ಯಾಕೆ ಹಾಲು ಕುಡ್ಕೊಂಡ್ ಬರ್ತೀರಿ, ಜಗಳ ಮಾಡ್ತೀರಿ? ಸೊ ವಿಷಯಕ್ಕೆ ಬರೋಣ. ಇದರ ಅರ್ಥ ಏನು? ಸದ್ಯ ಶುಕ್ರಜನಕವಾಗುವಂತಹ ಆಹಾರಗಳು, ಅದರಲ್ಲೂ ಕೂಡ ಮಧುರ ರಸ ಇರುವಂತಹ ಆಹಾರ. ಹಾಲು ಮಧುರ ರಸ, ಸಪ್ಪೆ ಅಂತ ಅನ್ಕೋಬಹುದು ನೀವು, ಅದಕ್ಕೆ ಮಧುರ ರಸ ಇರ್ತದೆ. ಫ್ರೆಶ್ ಹಾಲನ್ನ ಕುಡಿದ್ರೆ ಸ್ವೀಟ್ ಟೆಸ್ಟ್ ಇರ್ತದೆ. ಮಧುರ ರಸ ಇರುವಂತಹ ಯಾವುದೇ ದ್ರವ್ಯಗಳಾಗ್ಲಿ ಅವು ಶುಕ್ರವನ್ನ ಉತ್ಪತ್ತಿ ಮಾಡುವಂತವು. ಮಧುರ ಅರ್ಥಾತ್ ಬೇಕರಿ ಐಟಮ್ಸ್ ಅಲ್ಲ, ಸ್ವೀಟ್ಸ್ ಅಲ್ಲ. ಬೆಲ್ಲ, ಕಬ್ಬಿನ ಹಾಲು ಅಥವಾ ತುಪ್ಪ ಅಥವಾ ಬೆಣ್ಣೆ, ಇವೆಲ್ಲವೂ ಕೂಡ ಮಧುರ ರಸ ಇರೋಂಥವು. ಈ ತರದ ಆಹಾರಗಳನ್ನ ನಿಮ್ಮ ದಿನನಿತ್ಯದ ಒಂದು ದೈನಂದಿನ ಜೀವನದಲ್ಲಿ ರೂಢಿಸಿಕೊಂಡಿದ್ದೇ ಆದಲ್ಲಿ ಗಂಡಸಿಗೆ ಶುಕ್ರ ಉತ್ಪತ್ತಿ ಆಗಲಿಕ್ಕೆ ಅನುಕೂಲಕಾರಕ. ಇದನ್ನ ಪ್ರಯೋಗ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹಲವಾರು ವಿಷಯಗಳ ಬಗ್ಗೆ, ಸ್ತ್ರೀಯರ ಒಂದು ಲೈಂಗಿಕತೆ ಬಗ್ಗೆನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಲಿದ್ದೇವೆ. ಧನ್ಯವಾದಗಳು ವೀಕ್ಷಕರೇ.